ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗದ್ರಿ ಎಲ್ಲರೂ? ಇವತ್ತು ನಾನೊಂದು ಸಿಂಪಲ್ ಆಗಿರೋ ಒಂದು 3 ಟಿಪ್ಸ್ನ ತೊಗೊಂಡು ಬಂದೀನಿ. ಈಗ ನೋಡ್ರಿ, ನಾವು ಮೊದಲನೇದಾಗಿ ಕುಕ್ಕರ್ ಒಳಗೆ ಬೇಳೆ ಸಾಂಬಾರೆಲ್ಲ ಮಾಡೋಕ್ಕಿಡ್ತೀವಿ. ಕೆಲವೊಂದು ಬೇಳೆ ಗಟ್ಟಿ ಇರ್ತಾವೆ, ಕೆಲವೊಂದು ಬೇಳೆ ಸಾಫ್ಟಾಗಿರ್ತಾವೆ, ಕೆಲವೊಂದು 2 ಸೀಟಿಗಷ್ಟನ ಆಗಿ ಕುದ್ಬಿಟ್ಟಿರ್ತಾವೆ. ಇನ್ನು ಕೆಲವೊಂದು ಬೇಳೆ ನನ್ನ ಪರ್ಸ್ನಲಿ ನಾನು ಇದನ್ನು ಅನುಭವಿಸಿದ್ದಂದ್ರೆ ಕೆಲವೊಂದು 4-5 ಸೀಟಿ ಆದ್ರೂ ಕರೆಕ್ಟಾಗಿ ಕುದ್ದಿರಂಗಿಲ್ಲ. ಸೊ ಅಂಥ ಟೈಮ್ ಒಳಗೆ ನಾವೇನು ಮಾಡ್ಬೇಕಂತ ಹೇಳಿದರೆ, ಇದಕ್ಕೆ ನಾನು ಏನೆಲ್ಲ ಹಾಕಬೇಕಲ್ಲ ಅದನ್ನೆಲ್ಲ ಹಾಕೀನಿ. ಸೊ ಇವಾಗ ಅಂಥ ಟೈಮ್ ಒಳಗೆ ನಾವೇನು ಮಾಡ್ಬೇಕಂದ್ರೆ, ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ರೆ ಮುಗಿದೋಯ್ತು. ಇಲ್ಲ, ನಾನು 1.5 ಸ್ಪೂನಷ್ಟು ಎಣ್ಣೆ ಹಾಕೀನಿ. ಈ ಥರ ನೀವು ಒಂದು ಸ್ವಲ್ಪ ಬೇಳೆ ಎಲ್ಲ ಬೇಯಿಸೋಕೆ ಇಡ್ತೀರಲ್ಲ ಕುಕ್ಕರ್ ಒಳಗೆ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ. 4-5 ಸೀಟಿಗೆ ಆಗೋ ಅಷ್ಟು, ಒಂದು 2 ಸೀಟಿಗೆ ಅಂದ್ರೆ ಆಗಿಬಿಡುತ್ತೆ. ಸೊ ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಆಮೇಲೆ ಇನ್ನೂ ಒಂದೇನು ಟಿಪ್ ಅಂತ ಹೇಳಿದ್ನಂದ್ರೆ, ಇವಾಗ ನೋಡ್ರಿ, ಇದು ಕುಕ್ಕರ್ ಮುಚ್ಚಳ. ಒಂದು ಸ್ವಲ್ಪ ಸೀಟಿ ಎಲ್ಲ ನಾವು ನೀರು ಜಾಸ್ತಿ ಆತಂದ್ರೆ ಹೊರಗೆ ಬರ್ತಿರ್ತೈತಲ್ಲ. ಸೊ ಆ ಟೈಮ್ ಒಳಗೆ ನಾವಿಲ್ಲಿ ಸೀಟಿ ಎಲ್ಲ ಆಗುತ್ತಲ್ಲ, ಅದು ವಿಸಲ್ ಆಗುತ್ತಲ್ಲ, ಅದ್ರ ಪಕ್ಕ ಒಂದು ರೌಂಡ್ ಅಂದಿರ್ತೈತಿ, ನೋಡಿದ್ರಿ ನೀವು. ಅದಕ್ಕೆ ಒಂಚೂರು ಎಣ್ಣೆ ಹಾಕಿಬಿಟ್ರೆ ನೀರು ಹೊರಗಡೆ ಬರೋಂಗಿಲ್ಲ. ಒಂದು ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಈ ಟಿಪ್ ನಿಮ್ಗೆ ಭಾಳ ಅಂದ್ರೆ ಭಾಳನೇ ಇಷ್ಟ ಆಗ್ತೈತಿ. ಆ್ಯಂಡ್ ಇವಾಗ ನಾವು ಸೆಕೆಂಡ್ ಟಿಪ್ ಕಡೆಗೆ ಹೋಗೋಣ ಅಂತ. ಇವಾಗ ನೋಡ್ಬೋದು ನೀವು, ಐ ಥಿಂಕ್ ಇದನ್ನು ಕಟ್ ಮಾಡಿಲ್ಲ ಅಂತ ಅನಿಸ್ತೈತೆ ನಾನು. ಓಕೆನಾ? ಸೊ ಇವಾಗ ಎಣ್ಣೆ ಎಲ್ಲ ಹಾಕಿ ಈ ಥರ ಗ್ಯಾಸ್ ಆನ್ ಮಾಡಿ ನೀವು ಬೇಳೆ ಎಲ್ಲ ಬೇಯಿಸ್ಕೊಂಡಂದ್ರೆ ಬೇಳೆನೂ ಲಘು ಬೇಯ್ತೈತಿ. ಆಮೇಲೆ ಸೀಟಿ ಆಗೋವಾಗ ನೀರೂ ಹೊರಗಡೆ ಬರೋಂಗಿಲ್ಲ. ಒನ್ ಟೈಮ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಆ್ಯಂಡ್ ಇನ್ನೂ ಒಂದು 3ನೇ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಮಿಕ್ಸರ್ ಜಾರ ಎಲ್ಲರ ಮನೆಯೊಳಗೂ ಒಂದು ಸಣ್ಣದು, ಒಂದು ಮೀಡಿಯಮ್ ಸೈಜ್, ಆಮೇಲೆ ಈ ಥರ ಒಂದು ಫುಲ್ ದೊಡ್ಡದಿರ್ತೈತಿ. ನಾವೇನು ಮಾಡ್ತೀವಿ ಅಂತ ಹೇಳಿದ್ನಂದ್ರೆ, ಮೀಡಿಯಮ್ ಸೈಜ್ ಇರೋದನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಇಲ್ಲ ಸಣ್ಣದೇ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇದು ದೊಡ್ಡದು ಏನು ಮಾಡಿರ್ತೀವಿ ನಾವು, ಅಷ್ಟಾಗಿ ಯೂಸ್ ಮಾಡ್ತಿರಂಗಿಲ್ಲ. ಹಿಂಗಾಗಿ ಅದು ಏನಾಗ್ಬಿಟ್ಟಿರ್ತೈತೆ ಅಂದ್ರೆ, ಒಳಗಡೆ ನಾನು ತೋರಿಸಿದ್ನಲ್ಲ ನಿಮ್ಗೆ, ಫಿಟ್ ಆಗಿಬಿಟ್ಟಿರ್ತೈತೆ ಅದು. ಲಘು ಈ ಥರ ತಿರುಗ್ತಿರಂಗಿಲ್ಲ. ಸೊ ಆ ಟೈಮ್ ಒಳಗೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಭಾಳ ಸಿಂಪಲ್ ಐತಿ ಫ್ರೆಂಡ್ಸ್. ಒಂದೇ ಇಂಗ್ರೀಡಿಯೆಂಟ್ಸಿಂದ ನಾವು ಅದನ್ನು ಯಾವ ಥರ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ಒಂದು ಸ್ವಲ್ಪ ಏನು ಮಾಡ್ಬೇಕು ನಾವು, ಅದು ತಿರುಗ್ತಿರಂಗಿಲ್ಲಲ್ಲ, ಅದಕ್ಕೆ ಒಂಚೂರಷ್ಟು ನಾವು ಎಣ್ಣೆ ಹಾಕ್ಕೋಬೇಕು. ನೀವು ಕೊಕೊನಟ್ ಆಯಿಲ್ ಆದರೂ ಹಾಕೋರಿ, ಕೊಬ್ಬರಿ ಎಣ್ಣೆ ಆದರೂ ಹಾಕೋರಿ, ಆಮೇಲೆ ಇಲ್ಲ ಅಡುಗೆ ಮಾಡ್ತೇವಲ್ಲ ಅದಾದರೂ ಹಾಕ್ಕೋಬೋದು. ಸೊ ಈ ಥರ ಅದು ಏನಿರುತ್ತಲ್ಲ ಒಳಗಿಂದ, ಸೊ ಅದ್ರ ಮೇಲೆ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿ ಹೇಳ್ತೀನಿ ನಾನು ನಿಮ್ಗೆ. ಈ ಥರ ಮಾಡೋದ್ರಿಂದ ನಮ್ಮ ಮಿಕ್ಸಿ ಜಾರ್ ಲಘು ಹಾಳಾಗಲ್ಲ. ಆಮೇಲೆ ನಾವು ಒಂದು 15 ಡೇಸ್ಗೊಮ್ಮೆ ಈ ಥರ ನಾವು ಮಾಡಬೇಕು. ಓಕೆನಾ? ಒಂದು 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಸೆಕೆಂಡ್ ಅಷ್ಟೇ ಬಿಟ್ಟು, ಅದಾದಮೇಲೆ ಗ್ಯಾಸ್ ಆನ್ ಮಾಡಿ. ಸೊ ಈ ಥರ ಬಿಸಿ ಮಾಡ್ಕೊರಿ. ಅದನ್ನು ಬಿಸಿ ಮಾಡ್ಕೊಂಡಂದ್ರೆ ಏನಾಗ್ತೈತಿ, ಅದು ತಕ್ಷಣ ಲೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ಏನು ಫಿಟ್ ಆಗಂಗಿಲ್ಲ. ಈಗ ನಾವು ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಕೆಲವೊಂದು ಟೈಮ್ ಒಳಗೆ ಹಾಕಿ ರೌಂಡ್ ಮಾಡಿಬಿಟ್ರೆ ಏನಾಗ್ಬಿಡ್ತೈತಿ, ಹಾಳಾಗೋ ಚಾನ್ಸಸ್ ಇರ್ತೈತಿ. ಸೊ ಈ ಥರ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ಬಿಸಿ ಐತಿ, ನೋಡಿಕೊಂಡು ಕೈ ಹಾಕಿ ಇದನ್ನು ಮಾಡಿರಿ. ಸೊ ಇವಾಗ ನೋಡ್ಬೋದು, ಆವಾಗಲೇ ಅದು ತಿರುಗ್ತಿರ್ಲಿಲ್ಲ. ಈಗ ನೋಡಿರಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ತಿರ್ಗಾತೈತಿ, ಎಷ್ಟು ಲೂಸ್ ಆಗೈತೆ ಅಂತ ಹೇಳಿ. ಸೊ ಈ ಥರ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಮಿಕ್ಸಿ ಜಾರ್ ಕೂಡ ಲಘು ಹಾಳಾಗಂಗಿಲ್ಲ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ, ಈ ಟಿಪ್ಸ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಪ್ಲೀಸ್ ವ್ಯೂಸ್ ಏನು ಬರತ್ತಿಲ್ಲ, ಎಲ್ಲ ಯೂಸ್ಫುಲ್ ಟಿಪ್ಸನ್ನು ತೊಗೊಂಡು ಬಂದೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ. ಓಕೆನಾ? ಮತ್ತೆ ನಾಳೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.